ನಾನು ನಿಮ್ಮ ಪ್ರೀತಿಯ ಡಾಕ್ಟರ್ ಎನ್ ಡಿ ಅನಂತಮೂರ್ತಿ ಬಾಲ ಉಪಾಸಕರು. ವಿಶೇಷವಾಗಿರ್ತಕ್ಕಂತಹ ವೀಕ್ಷಕರಿಗೆಲ್ಲ ಒಂದು ಶುಭ ಸಮಾಚಾರ ಏನು ಅಂತ ಹೇಳಿದರೆ, ನಾಳೆಯಿಂದ 10 ದಿವಸಗಳ ಕಾಲ ಆಷಾಢ ಮಾಸದ ವಿಶಿಷ್ಟವಾಗಿರ್ತಕ್ಕಂತಹ ಶ್ಯಾಮಲಾ ನವರಾತ್ರಿ ಪ್ರಾರಂಭವಾಗ್ತಾ ಇದೆ. ಶ್ಯಾಮಲಾ ನವರಾತ್ರಿ ಗುಪ್ತ ನವರಾತ್ರಿ ಅಂತ ಕೂಡ ಭಾಳ ವಿಶೇಷವಾಗಿ ಕರೆದುಕೊಳ್ಳುತ್ತೆ. ಅಂತಹ ಶ್ಯಾಮಲಾ ನವರಾತ್ರಿ ನಮ್ಮ ಈ ಒಂದು ಹೊಂಗಸಂದ್ರ ಗ್ರಾಮದ 7ನೇ ಮೇ ಫಸ್ಟ್ ಮೇ ಹೊಂಗಸಂದ್ರ ಗ್ರಾಮದಲ್ಲಿ ಯಲ್ಲಮ್ಮ ದೇವಸ್ಥಾನದಲ್ಲಿ ನಾವು ಪ್ರತಿದಿನ ಪೂಜೆ ಪ್ರಾರಂಭ ಮಾಡ್ತಾ ಇದ್ದೇವೆ. ಭಾಳ ವರ್ಷಗಳಿಂದ ನಾವು ಈ ಒಂದು ಆರಾಧನೆ ನಡೆಸ್ಕೊಂಡು ಬರ್ತಾ ಇದ್ದೇವೆ. ಶ್ಯಾಮಲಾ ನವರಾತ್ರಿ ಬಹಳ ವಿಶೇಷವಾಗಿರ್ತಕ್ಕಂಥದ್ದು, ವಾರಾಹಿಗೆ ಅತ್ಯಂತ ಪ್ರಿಯವಾಗಿರ್ತಕ್ಕಂಥದ್ದು. ಈ ಒಂದು ಶ್ಯಾಮಲಾ ನವರಾತ್ರಿಯ ಪರ್ವ ಕಾಲಗಳಲ್ಲಿ ಭಕ್ತಾದಿಗಳೆಲ್ಲ ಆ ತಾಯಿ ವಾರಾಹಿ ದೇವಿಯ ಆರಾಧನೆಗಾಗಿ ಪ್ರತಿದಿನ ಪಂಚಾಮೃತ ಅಭಿಷೇಕ ಸೂರ್ಯೋದಯಕ್ಕೆ ಮುಂಚೆ ದೇವಾಲಯದಲ್ಲಿ ಆಗ್ತದೆ. ಅಮ್ಮನವರಿಗೆ ಸಾಕಷ್ಟು ಜನ ಭಕ್ತಾದಿಗಳು ತಮ್ಮ ಕೋರಿಕೆಗಳ ತೀರಿಸಿಕೊಳ್ಳುವುದಕ್ಕೋಸ್ಕರವಾಗಿ ವಿಶೇಷವಾಗಿ ಕಾಯಿಗೆ ತೆಂಗಿನಕಾಯಿ ದೀಪ, ಒಂದು ತೆಂಗಿನಕಾಯಿಯನ್ನು ಹೊಡೆದು ಆ ಕಾಯಿ ತುಪ್ಪವನ್ನು ಹಾಕಿ ಬತ್ತಿಯನ್ನು ಹಾಕಿ ಕೆಳಗಡೆ ತಟ್ಟೆಯಲ್ಲಿ ಅಕ್ಕಿಯನ್ನು ಹಾಕಿ ತಾಯಿಯ ಒಂದು ಮೂಲ ಬೀಜಾಕ್ಷರಿ ಮಂತ್ರಗಳನ್ನು ಹೇಳಿಕೊಳ್ತಾ ಶ್ಯಾಮಲಾಜೈ ವಿದ್ಮಹೇ ಕರಹಸ್ತಾಜೈ ಧೀಮಹಿ ತನ್ನೋ ವಾರಾಹಿ ಪ್ರಚೋದಯಾತ್ ಅನ್ನುವಂತಹ ಮೂಲ ಮಂತ್ರಗಳನ್ನು ಜಪ ಮಾಡ್ತಾ 21 ಪ್ರದಕ್ಷಿಣೆಯನ್ನು ಮಾಡಿ 9 ದಿವಸಗಳ ಕಾಲ ಉಪವಾಸವಿದ್ದು ತಾಯಿಗೆ ಅತ್ಯಂತ ಪ್ರಿಯವಾಗಿರ್ತಕ್ಕಂತಹ ದೀಪ ನೈವೇದ್ಯಗಳನ್ನು ಅರ್ಪಣೆ ಮಾಡಿ ಕೋರ್ಟು, ಕಚೇರಿ, ವ್ಯವಹಾರ, ವ್ಯಾಪಾರ, ಸಂತಾನ ಇನ್ನೂ ಅನೇಕ ವಿಚಾರಗಳಲ್ಲಿ ಆ ಭಗವತಿಯನ್ನು ಪ್ರಾರ್ಥಿಸುವ ಪರ್ವಕಾಲವೇ ಈ ಒಂದು ವಿಶಿಷ್ಟವಾಗಿರ್ತಕ್ಕಂತಹ ಶ್ಯಾಮಲಾ ನವರಾತ್ರಿ. ತಾವೆಲ್ಲರೂ ಕೂಡ ಈ ಜಗನ್ಮಾತೆ 10 ದಿವಸ ಬಂದು ವಿರಾಜಮಾನರಾಗಿರ್ತಾಳೆ. ನಾವೆಲ್ಲರೂ ಕೂಡ ಬಂದು ವಿಶೇಷವಾಗಿ ಆ ಶ್ಯಾಮಲಾ ನವರಾತ್ರಿಯಲ್ಲಿ ಪಾಲ್ಗೊಂಡು ಆ ಒಂದು ನವರಾತ್ರಿಯ ಜಗನ್ಮಾತೆಯ ಶ್ಯಾಮಲಾದೇವಿಯ ಆಶೀರ್ವಾದವನ್ನು ಪಡೆದುಕೊಳ್ಳಿ. ಅದೇ ರೀತಿಯಾಗಿ ಆಶ್ವೀಜ ನವರಾತ್ರಿ ಹಾಗೂ ವಸಂತ ನವರಾತ್ರಿಗಳು ಕೂಡ ಈ ದೇವಾಲಯಗಳು ಬಹಳ ವಿಶೇಷವಾಗಿ ನಡೆಯುತ್ತೆ. ತಾವೆಲ್ಲರೂ ಕೂಡ ಬಂದು ಆ ದೇವಿಯ ಸೇವೆಯನ್ನು ಮಾಡಬಹುದು. ವಿಶೇಷವಾಗಿ ಜಗನ್ಮಾತೆಗೆ ತುಪ್ಪದ ದೀಪ, ಸುಗಂಧರಹಿತ ಪುಷ್ಪಗಳು, ಧೂಪ ಮತ್ತು ಬೆಲ್ಲದ ಹಾಲಿನ ನೈವೇದ್ಯ ಬಹಳ ವಿಶೇಷವಾದ ಪ್ರತಿಫಲ. ಭಕ್ತಾದಿಗಳೆಲ್ಲರಿಗೂ ಒಂದು ಪ್ರಾರ್ಥನೆ ನಾನು ಏನು ಹೇಳ್ತೇನೆ ಅಂತ ಹೇಳಿದರೆ, ನಿಮಗೆ ದೇವಾಲಯದಲ್ಲಿ ಬಂದು ಮಾಡಲಿಕ್ಕಾಗಿಲ್ಲ ಅಂತಂದರೂ ಕೂಡ ನಿಮ್ಮ ಮನೆಗಳಲ್ಲಿ ಪ್ರತಿದಿನ ಸಾಯಂಕಾಲ ಒಂದು ವಾರಾಹಿ ದೇವಿಯ ಫೋಟೋವನ್ನಿಟ್ಟು ಒಂದು ತೆಂಗಿನಕಾಯಿಯನ್ನು ಒಡೆದು ತುಪ್ಪದ ದೀಪವನ್ನು ಹಚ್ಚಿ ಆ ತಾಯಿಗೆ ಆರಾಧನೆಯನ್ನು ಮಾಡಿ ಧೂಪ ದೀಪ ನೈವೇದ್ಯಗಳಿಂದ ಆ ಶ್ಯಾಮಲಾದೇವಿ ಆರಾಧನೆ ಮಾಡೋದರಿಂದ ವಿಶೇಷವಾದ ಪ್ರತಿಫಲ ನಿಮ್ಮೆಲ್ಲರಿಗೂ ಲಭಿಸ್ತದೆ. ಆ ಶ್ಯಾಮಲಾದೇವಿ ನಿಮ್ಮ ಎಲ್ಲ ರೀತಿಯ ಕಷ್ಟ ಸಂಕಟಗಳನ್ನು ದೂರ ಮಾಡಿ ಒಳ್ಳೆಯದನ್ನು ಮಾಡಲಿ, ಎಲ್ಲರಿಗೂ ಕೂಡ ಒಳ್ಳೆಯದಾಗಲಿ ಅಂತ ಈ ಮೂಲಕವಾಗಿ ಪ್ರಾರ್ಥನೆ ಮಾಡ್ತೇನೆ. ನಾನು ನಿಮ್ಮ ಪ್ರೀತಿಯ ಡಾಕ್ಟರ್ ಎನ್ ಡಿ ಅನಂತಮೂರ್ತಿ, ದಶಮಹಾವಿದ್ಯಾ ಉಪಾಸಕರು. ಎಲ್ರಿಗೂ ಒಳ್ಳೆಯದಾಗಲಿ. ಜೈ ಶ್ರೀರಾಮ್. ನಮಸ್ಕಾರ. ಎಲ್ರಿಗೂ ಒಳ್ಳೆಯದಾಗಲಿ.